ಬಜೆಟ್ನಲ್ಲಿ ಉತ್ತರವನ್ನು ಕೊಡುವಂಥ ಟೈಮಲ್ಲಿ ಒಂದು ಮಾತನ್ನು ಹೇಳಿದರು. ನನ್ನ ತಂಟೆಗೆ ಬಂದಂಥವ್ರು ಎಲ್ಲರೂ ಕೂಡ ನಾನು ನೀರು ಕುಡಿಸೋಂಥ ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯರು ಹೇಳಿದರು. ಆದರೆ ನಾನು ಕೇಳ್ತೀನಿ, ಬಹುಶಃ ನೀವು ನಿಮ್ಮ ತಂಟೆಗೆ ಬಂದಂಥ ಎಲ್ಲರೂ ಕೂಡ ನೀರು ಕುಡಿಸೋಂಥ ಕೆಲಸ ಮಾಡಿದ್ರಿ. ಜೊತೆಯಲ್ಲಿ ಇವತ್ತು ನಿಮ್ಮ ತಂಟೆಗೆ ಬಂದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ನೀರು ಕುಡಿಸೋಂಥ ಕೆಲಸ ತಾವು ಮಾಡಿದ್ದೀರಿ. ಹಾಗಾಗಿ ಇವತ್ತು ಈ ರಾಜ್ಯದ ಜನರು ನಿಮ್ಮನ್ನು ನಂಬಿ, ನಿಮ್ಮ ಮಾತುಗಳನ್ನು ನಂಬಿ, ನಿಮ್ಮ ಗ್ಯಾರಂಟಿಯನ್ನು ನಂಬಿ ಇವತ್ತು ಎಲ್ಲರೂ ಕೂಡ ಮತಗಳು ಹಾಕಿ 130 ಸ್ಥಾನಗಳು ಗೆಲ್ಲಿಸಿದ್ರು. ಇವತ್ತು ಗೆಲ್ಲಿಸಿದ ನಂತರ ಜನರಿಗೆ ಏನು ತೊಂದರೆ ಮಾಡ್ತೀವಿ, ಜನರಿಗೆ ಯಾವ ರೀತಿಯಲ್ಲಿ ನೀವು ಇವತ್ತು ನ್ಯಾಯವನ್ನು ಕೊಡ್ತಾ ಇದ್ದೀರಿ. 2-3 ವರ್ಷದಲ್ಲಿ ತಾವು ಕಳೆದಾಕಿರೋಂಥ ಅಭಿವೃದ್ಧಿ ಕೆಲಸಗಳು ಏನಿದೆ ಅನ್ನೋದು ಮುಂದೆ ಜನರ ಮುಂದೆ ನೀವೆಲ್ಲರೂ ಕೂಡ ತಿಳಿಸಬೇಕಾಗಿದೆ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ನಾನು ಸಿದ್ದರಾಮಯ್ಯ ನೋಡಿದಂಥ ಟೈಮಲ್ಲಿ ಅವತ್ತು ಯಾವ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಭಗವಂತ ಯಾವ ರೀತಿಯಲ್ಲಿ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡ್ಬಂದು ಅವತ್ತನ್ನ ಏನೇ ಲಕ್ಷ್ಮಣನ ಉಳಿಸೋಂಥ ಕೆಲಸ ಮಾಡಿದ್ರು, ಆ ರೀತಿಯಲ್ಲಿ ಇವತ್ತು ಜನರಿಗೆ ವಿಶ್ವಾಸನ ಕೊಟ್ಟರೆ, ಆಶ್ವಾಸನ ಕೊಟ್ಟರೆ, ಎಲ್ಲವನ್ನು ಕೂಡ ಕೊಟ್ಟು ಇವತ್ತೆಲ್ಲ ಕೂಡ ಸುಳ್ಳು ಭರವಸೆಗಳಾಗಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಹಂಗಾಗಿ ತಾವೆಲ್ಲರೂ ಕೂಡ ಇವತ್ತು ಒಂದು ಮೂಢನಂಬಿಕೆ ಬಗ್ಗೆ ಮಾತಾಡ್ತೀರಿ, ಇವತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ನೀವು ಮಾತಾಡ್ತೀರಿ. ಯಾವ ರೀತಿಯಲ್ಲಿ ಅಂದ್ರಿಗಿನ ಶಿಲಾಯೋಗದಲ್ಲಿದ್ದಂಥ ವಿಚಾರಗಳನ್ನು ಕೂಡ ಎತ್ಕೊಂಡು ಮಾತಾಡೋಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಪರಿಸ್ಥಿತಿ ಕೂಡ ಆಗಿದೆ. ಹಾಗಾಗಿ ಇವತ್ತು ಒಂದು ಕಡೆ ನೀವೆಲ್ಲರೂ ಕೂಡ ನಿನ್ನೆ ಬಿಲ್ ಪಾಸ್ ಮಾಡೋಂಥ ಕೆಲಸಗಳು ಮಾಡಿದ್ರಿ. ಬ್ಯಾಲೆಟ್ ಪೇಪರ್ ಬೇಡ, ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಇವತ್ತು ಚುನಾವಣೆ ನಡೆಸಬೇಕು ಅಂದೇಳಿ EVM ಬೇಡ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರಿ. ಬಹುಶಃ 2023ರಲ್ಲಿ ಚುನಾವಣೆಗಳು ನೋಡಿದಂಥ ಟೈಮಲ್ಲಿ EVM ಮೂಲಕನೇ 130 ಸ್ಥಾನಗಳು ಬಂದಿರೋದು ಅಂತೇಳಿ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ರಾಹುಲ್ ಗಾಂಧಿ ಅವ್ರಿಗನ್ನ ತಿಳಿಸ್ಬೇಕಾಗಿ ಆತ ಹುಡುಗಿದ್ದಾನೆ, ಸಣ್ಣ ಹುಡುಗ ಯಾವ ರೀತಿಯಲ್ಲಿ ಇರ್ತಾನೆ ರಾಹುಲ್ ಗಾಂಧಿ, ಹಠ ಹಿಡ್ಕೊಂಡ್ರೆ ಹಿಂಗೆ ಆಗಬೇಕು, ಹಿಂಗೆ ಆಗಬೇಕು, ಹಿಂಗೆ ಆಗಬೇಕು, EVM ಮೂಲಕ ಬೇಡ, ಪೇಪರ್ ಮೂಲಕನೇ ಆಗಬೇಕು, ಹಿಂಗೆ ಹೇಳಿ ಸಣ್ಣ ಮಗು ಥರ ಹಠ ಮಾಡೋಕ್ಕೆ ಹೊಂಟಿದ್ದಾರೆ. ಅವ್ರು ಸಿದ್ದರಾಮಯ್ಯರು ಅವ್ರು ರಾಹುಲ್ ಗಾಂಧಿ ಅವ್ರು ಬುದ್ಧಿ ಹೇಳಬೇಕಾಗಿದೆ. ನಾವು EVM ಮೂಲಕ 130 ಸ್ಥಾನಗಳಿಗೂ ಹೆಚ್ಚು ಸ್ಥಾನಗಳು ಗೆದ್ದೀವಿ ಅನ್ನೋಂಥ ಒಂದು ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯಗಳು ಮಾಡ್ತೀನಿ. ಹಂಗಾಗಿ ಇವತ್ತು ಈ ಬಾದಾಮಿ ಮತ್ತು ನಮ್ಮ ದಾವಣಗೆರೆಯ ಚುನಾವಣೆಯಲ್ಲಿ ನಮ್ಮ 2 ಅಭ್ಯರ್ಥಿ ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ 2 ವಿಧಾನಸಭಾ ಚುನಾವಣೆಗಳಲ್ಲಿ ಅಲ್ಲಿ ಶ್ರೀನಿವಾಸ್ ದಾಸ್ಕೇನಪ್ಪ ಅವರು, ನಂತರ ಚರಂತಿ ಮಟ್ಟವರು ಇಲ್ಲಿ 2 ಭಾರತೀಯ ಜನತಾ ಪಾರ್ಟಿ ಗೆಲ್ಲಿತು. ಯಾಕಂದರೆ ಒಂದು ಸಾರಿ EVM ಮೂಲಕ ಚುನಾವಣೆ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹೇಳೋದ ಮೂಲಕ ಸಿದ್ದರಾಮಯ್ಯರು EVM ಮೂಲಕನೇ 130 ಸ್ಥಾನಗಳು ಗೆದ್ದಿದ್ದಾರೆ. ಆ 130 ಸ್ಥಾನಗಳು ಗೆದ್ದಂಥ ಟೈಮಲ್ಲಿ ಸಿದ್ದರಾಮಯ್ಯರಿಗೆ ಅವರು ಹುಡುಗರ ಥರ ಹಠ ಹಿಡ್ಕೊಂಡಿರೋ ಕಾರಣ ಆ ಹಠಕ್ಕೆ ಇವತ್ತು ಸಿದ್ದರಾಮಯ್ಯರನ್ನಾಗಲಿ ರಾಹುಲ್ ಗಾಂಧಿಯವರು ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಯಾಕಂದರೆ ಪಾಪ ಅವರು ಹಳೇ ಚಾಲಿ, ಯಾಕಂದರೆ ಅವರು ಬಹುಶಃ ಅವರು ಗುರುಗಳು ಯಾರು, ಅವರು ಗುರುಗಳು ಬಂದು ಏನು ಬೆಂಗಳೂರಲ್ಲಿ ಒಂದು ದೊಡ್ಡ ಡಾನ್ ಶಿಷ್ಯಂದ್ರ. ಹಂಗಾಗಿ ಇವತ್ತು ಅವರು ಆ ಬಂದಂಥ ಸಂಪ್ರದಾಯ ಏನಿದೆ, ಅವ್ರು ಬಂದಂಥ ಎಲ್ಲಿಂದ ಬಂದಿದ್ದಾರೋ ಸದನದಲ್ಲಿ ಬಂದಂಥ ಮಾತಾಡೋದು ಸಹಜ ಆಗಿದೆ ಅವರಿಗೆ. ಸಿದ್ದರಾಮಯ್ಯನವರು 5 ದಿನ ಕ್ಷೇತ್ರದಲ್ಲಿ ಬಂದು ಪ್ರಚಾರ ಮಾಡ್ತೀವಿ ಅಂತೇಳಿ ಪ್ರತಿಷ್ಠೆಯಾಗಿ ಈ ಕ್ಷೇತ್ರವನ್ನು ಬಹುಶಃ ನನಗೆ 2-2.5 ವರ್ಷಗಳಲ್ಲಿ ಅವರು ಬಾದಾಮಿ ಜನರು ಅವತ್ತು ನನ್ನ ವಿರುದ್ಧವಾಗಿ ಅಭಿವೃದ್ಧಿ ಕೆಲಸಗಳನ್ನು ಬಹಳಷ್ಟು ಮಾಡಿಕೊಟ್ಟು ಇವತ್ತು ಇಲ್ಲಿ ತನಕ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜನರಿಗೆ ಇವತ್ತು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ, ಧರಣಿಗಳು ಮಾಡಿದ್ದೀವಿ, ಎಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೆಂಗೆ ಆಗ್ಬೇಕಂದ್ರಿಗಿನ ಜನರು ಅಭಿವೃದ್ಧಿ ಪರವಾಗಿ ಇದೀವಿ ಅನ್ನೋದ್ರಿಗಿನ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನೋಂಥ ಮತವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.